ಕಾಪರ್ಟಿ ಹಾಕ್ಸಿದ್ರೆ ವೇಟ್ ಗೇನ್ ಆಗುತ್ತೆ, ಹೊಟ್ಟೆ ಬರುತ್ತೆ, ಅಥವಾ ಬಾಡಿ ಒಳಗೆ ಅದು ಕಳೆದು ಹೋಗುತ್ತೆ. ಪ್ರೆಗ್ನೆನ್ಸಿ ಗ್ಯಾಪ್ ಮಾಡೋಕೆ ಭಯ ಪಡ್ತಿದ್ದೀರಾ? ಇವತ್ತು ಇದರ ನಿಜವಾದ ಸೈನ್ಸ್ ಏನು ಅನ್ನೋದನ್ನ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್, ಈ ಕಾಪರ್ಟಿ ನಲ್ಲಿ ಯಾವುದೇ ಹಾರ್ಮೋನ್ಸ್ ಇರಲ್ಲ. ಇದ್ರಲ್ಲಿ ಇರೋದು ಕೇವಲ ಕಾಪರ್ ಮಾತ್ರ. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಈ ಕಾಪರ್ ಅಯಾನ್ ಸ್ಪರ್ಮ್ಸ್ ಗೆ ಟಾಕ್ಸಿಕ್ ಆಗಿರುತ್ತೆ. ಇದು ಸ್ಪರ್ಮ್ ನ ಎಗ್ ಹತ್ರ ಹೋಗೋಕೆ ಬಿಡಲ್ಲ ಹಾಗೂ ಫರ್ಟಿಲೈಸೇಷನ್ ನ ಪ್ರಿವೆಂಟ್ ಮಾಡುತ್ತೆ. ಮಿತ್ 1, ವೇಟ್ ಗೇನ್. ಇದರಲ್ಲಿ ಹಾರ್ಮೋನ್ಸ್ ಇಲ್ಲದೆ ಇರೋದ್ರಿಂದ ಇದರಿಂದ 1 ಗ್ರಾಮ್ ಕೂಡ ವೇಟ್ ಜಾಸ್ತಿ ಆಗಲ್ಲ. ವೇಟ್ ಗೇನ್ ಆಗೋದು ನಿಮ್ಮ ಲೈಫ್ ಸ್ಟೈಲ್ ಇಂದ, ಕಾಪರ್ಟಿ ಇಂದ ಅಲ್ಲ. ಮಿತ್ 2, ಪೇನ್ ಅಂಡ್ ಬ್ಲೀಡಿಂಗ್. ಹಾಕಿಸಿದಾಗ ಫಸ್ಟ್ 2-3 ಮಂತ್ಸ್ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಆಗೋದು, ಪೇನ್ಫುಲ್ ಕ್ರಾಂಪ್ಸ್ ಬರೋದು ಕಾಮನ್. ಯಾಕಂದ್ರೆ ನಿಮ್ಮ ಯೂಟ್ರಸ್ ಹೊಸ ಡಿವೈಸ್ ಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಆಮೇಲೆ ಅದು ಕಂಪ್ಲೀಟ್ಲಿ ನಾರ್ಮಲ್ ಆಗುತ್ತೆ. ಮಿತ್ 3, ಪ್ರೊಸೀಜರ್ ಇಸ್ ಪೇನ್ಫುಲ್. ಇದು ಕೇವಲ 5 ನಿಮಿಷದ OPD ಪ್ರೊಸೀಜರ್. ಇದಕ್ಕೆ ಅಡ್ಮಿಟ್ ಆಗೋದು ಅವಶ್ಯಕತೆನೂ ಇಲ್ಲ. ಹಾಕಿಸ್ಕೊಂಡು ತಕ್ಷಣ ನೀವು ಮನೆಗೆ ಹೋಗ್ಬೋದು. ನಿಮಗೆ 3 ವರ್ಷ, 5 ವರ್ಷ ಅಥವಾ 10 ವರ್ಷ ಗ್ಯಾಪ್ ಬೇಕು ಅಂತಂದ್ರೆ ಕಾಪರ್ಟಿ ಇದು ಅತ್ಯಂತ ಸೇಫ್ ಮತ್ತು ಎಫೆಕ್ಟಿವ್ ಮೆಥಡ್. ನಿಮಗೆ ಇನ್ನೊಂದು ಮಗು ಬೇಕೆನ್ಸಿದಾಗ ಇದನ್ನ ತೆಗೆಸಿದ ತಕ್ಷಣವೇ ನಿಮ್ಮ ಫರ್ಟಿಲಿಟಿ ವಾಪಸ್ ಬರುತ್ತೆ. ಗರ್ಭ ನಿರೋಧಕಗಳ ಬಗ್ಗೆ ಅಂದ್ರೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಬಗ್ಗೆ ನಮ್ಮಲ್ಲಿ ಸರಿಯಾದ ಮಾಹಿತಿ ಇಲ್ಲ. ದಯವಿಟ್ಟು ಈ ವಿಡಿಯೋನ ಬೇರೆದವ್ರ ಜೊತೆ ಶೇರ್ ಮಾಡಿ ಮತ್ತು ಅವರ ಭಯನ ದೂರ ಮಾಡಿ. ಫಾಲೋ ಯೋರ್ ಗೈನಿ ಇನ್ DVG ಪೇಜ್ ಫಾರ್ ಮೋರ್ ಮೆಡಿಕಲ್ ಫ್ಯಾಕ್ಟ್ಸ್.